ಸುಖೀಭವ ಫಿಲ್ಮ್ ಟ್ರೈಲರ್ ಲಾಂಚ್ ಈವೆಂಟ್ಗೆ ಎಲ್ಲ ಬಂದಿರುವಂಥ ಫಿಲ್ಮ್ ಲವರ್ಸ್ ಇರ್ಬೋದು ಅಥವಾ ಸಿನಿಮಾ ಟೆಕ್ನಿಷಿಯನ್ಸು ಪ್ರೊಡಕ್ಷನ್ ಟೀಮಿಂದ ಹಾಗೂ ಮಾಧ್ಯಮ ಎಲ್ರಿಗೂ ಸುಸ್ವಾಗತ. ಈಗ ಭಾಳ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ. ಆವಾಗಲೇ ಸರ್ ಹೇಳಿದ್ರು ಬಂದಿರತಕ್ಕಂಥ ಹೋಗಿರ್ತಕ್ಕಂಥ ಅಂತ ಸ್ವಲ್ಪ ಕಾನ್ಷಿಯಸ್ ಆಗಿಬಿಟ್ಟೆ ನಾನು. ಅದೇ ರೀತಿ ಇವತ್ತು 3ನೇ ತಾರೀಕು, ಇನ್ನು 3 ದಿವಸ ಮಾತ್ರ ಸಿನಿಮಾಗೆ ರಿಲೀಸ್ಗೆ ಟೈಮ್ ಇದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಇರ್ಬೋದು ಅಥವಾ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಮಾಡುವಂಥದ್ದನ್ನು ಪ್ರೊಡಕ್ಷನ್ ಟೀಮ್ ಮಾತ್ರ ಅಲ್ಲದೆ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ವರ್ಗ ಪ್ರತಿಯೊಬ್ಬರು ಕೂಡ ಒಂದು ಸಿನಿಮಾನ ಗೆಲ್ಲಿಸ್ಬೇಕಾದ್ರೆ ಜವಾಬ್ದಾರಿ ಇರ್ತದೆ. ನಮಗೆ ತುಂಬ ದೊಡ್ಡ ಅನುಭವನಿಲ್ಲ, ಭಾಳ ಕಡಿಮೆ ಅನುಭವನೇ. ಆದರೆ ನಾವು ತಗೊಂಡಿದ್ದ ಜವಾಬ್ದಾರಿಗಳನ್ನ ಭಾಳ ಅಚ್ಚುಕಟ್ಟವಾಗಿ ನಿಭಾಯಿಸಿ ಜನಗಳ ಮುಂದೆ ತಂದಿಟ್ಟು ಜನ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಜನರಲ್ಲಾಗಿ ಹೇಳ್ತಾ ಇರ್ತೀನಿ, ನನ್ನ ಲೈಫಲ್ಲಿ ಎಲ್ಲಾದ್ರಲ್ಲೂ ಗೆದ್ದಿದ್ದೀನಿ. ಕೋರ್ಟ್ ಕೇಸ್ ಅಂತ ಬಂದರೂ ಅಷ್ಟೇ, ನನ್ನ ಮುಂದೆ ಯಾರು ನಿಂತಿರ್ತಾರೋ ನಾನು ಭಗವಂತನ ಹತ್ರ ಬರ್ಸ್ಕೊಂಬಂದ್ಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಸೋತಿರೋದು ಒಂದೇ ರಾಜಕೀಯ. ಸಿನಿಮಾ ಎಂತೆಂಥ ಟೈಮಲ್ಲಿ ಗೆದ್ದಿದ್ದೀನಿ ಅಂದರೆ, ಮನೆಯಲ್ಲಿ ನಾವು ದುಡ್ಡಲ್ಲಿ ಅಂದರೆ ಎಲ್ಲಿ ದುಡ್ಡು ಇಡಬೇಕು ಅನ್ನೋ ಯೋಚನೆ ಬಂದಿತ್ತು, ಆ ಮಟ್ಟಕ್ಕೂ ದುಡ್ಡು ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ. ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಸಿನಿಮಾ ಇಂಡಸ್ಟ್ರಿ ಹಂಗೆ ಹಿಂಗೆ ಇಂಟೆನ್ಷನ್ಸ್ ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ನಾವು ದಡ ಸೇರೋದ್ರಲ್ಲಿ ಡೌಟೇ ಇಲ್ಲ. ಸಿನಿಮಾ ಗೆಲ್ಲಬೇಕಾದ್ರೆ ಬರೀ ಆಡಿಯನ್ಸ್ದು ಮಾತ್ರ ಜವಾಬ್ದಾರಿ ಇರಲ್ಲ, ಸಿನಿಮಾ ಕ್ರ್ಯೂದು ಜವಾಬ್ದಾರಿ ಇರ್ತದೆ. ಸುಖೀಭವ ಸಿನಿಮಾ ನನ್ನ ಫ್ರೆಂಡ್ ಸಂತೋಷ್ ಅವರು ಇಲ್ಲಿವರೆಗೂ ರಿಲೀಸ್ಗೆ ತೊಗೊಂಡು ಬಂದಿದ್ದಾರೆ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ ಅದು. ಅದೇ ರೀತಿ ರವಿಶಂಕರ್ ಸರ್ ಇರ್ಬೋದು, ಶಿವಕುಮಾರ್ ಸರ್ ಇರ್ಬೋದು, ಇನ್ನು ಡೈರೆಕ್ಟ್ರು ಮತ್ತು ಆರ್ಟಿಸ್ಟ್ಗಳಿದ್ದಾರೆ, ಹೀರೋ ಇದ್ದಾರೆ, ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, 6ನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಅಂತ ಆರಾಮಾಗಿ ಇದ್ದರೆ ಆಗಲ್ಲ. ಜನಗಳಿಗೆ ಮುಟ್ಸೋವಂಥ ಪ್ರಯತ್ನ ಆಗಬೇಕು. ಜನಗಳಿಗೆ ಈಗ ಯಾಕೆ ಸಿನಿಮಾ ನೋಡಲ್ಲ ಅಂದರೆ, ವೆಬ್ ಸೀರೀಸ್ ನೋಡಿ ತುಂಬ ರಾ ಕಂಟೆಂಟ್ ನೋಡ್ಬಿಟ್ಟು ಸಿನಿಮಾ ತುಂಬ ಪಾಲಿಶ್ಡ್ ಅನಿಸುತ್ತೆ. ಅದೇ ರೀತಿ ದಮ್ ಬಿರಿಯಾನಿ ತಿಂದುಬಿಟ್ಟು ಈ ನಿಮಗೆ ಕುಷ್ಕ ಕೊಟ್ರೆ ಹೆಂಗಿರ್ತದೆ ಹಂಗೆ ಆಗ್ತದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಪ್ರತಿಯೊಬ್ಬರು ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಒಂದು ಪ್ಯಾಕೇಜ್ ಅಂದರೆ 2 GB 3 GB ಒಂದು ದಿವಸಕ್ಕೆ ಕೊಡ್ತಾರೆ, ರೀಲ್ಸ್ಗಳು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡುವಂಥ ಆಪರ್ಚುನಿಟಿಗಳು ಸಿಕ್ಕಿದ್ದಾವೆ. ಡಬ್ಬಿಂಗ್ ಸಿನಿಮಾಗಳು ಬಂದಿದೆ. ಯಾಕೆ ಡಬ್ಬಿಂಗ್ ಸಿನಿಮಾ ಬರಬಾರ್ದು ಅಂತ ಹೇಳ್ತಾ ಇದ್ದಿದ್ದು ಈ ಕಾರಣಕ್ಕೇನೆ. ಡಬ್ಬಿಂಗ್ ಸಿನಿಮಾ ನಮ್ಮ ಕನ್ನಡ ಸಿನಿಮಾಕ್ಕಿಂತ ಜಾಸ್ತಿ ವ್ಯಾಪಾರ ಆಗ್ತದೆ. ಕೆಲವೊಬ್ರು ನಮ್ಮಲ್ಲೇ ಡಿಸ್ಟ್ರಿಬ್ಯೂಟರ್ಗಳು, ಎಕ್ಸಿಬಿಟರ್ಸು ನಮ್ಮ ಸಿನಿಮಾಕ್ಕೆ ಏನು ಆಫರ್ ಮಾಡ್ತಾರೆ, ಡಬ್ಬಿಂಗ್ ಸಿನಿಮಾಗಳಿಗೂ ಜಾಸ್ತಿ ಆಫರ್ ಮಾಡ್ತಾರೆ. ಆ ಮಟ್ಟದ್ದು ಈಗ ಕಾಂಪಿಟೇಷನ್, ಅನ್ಎಲ್ದಿ ಕಾಂಪಿಟೇಷನ್ ಬಂದಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಸಿನಿಮಾ ಇಂಡಸ್ಟ್ರಿ ಏನು ಅಂತ ಗೊತ್ತಿರಲಿ ಅಂತ. ಇದು ವೇದಿಕೆ. ಯಾಕೆ ಒಂದು ಸಿನಿಮಾಕ್ಕೆ ಇಷ್ಟು ಜನ ಶ್ರಮ ಹಾಕಿ ರಿಲೀಸ್ ಟೈಮಲ್ಲಿ ಕಷ್ಟಪಟ್ಟಿರ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಯಾರೋ ಯೂಟ್ಯೂಬಲ್ಲಿ ಮತ್ತೊಂದು ಇನ್ನೊಂದರಲ್ಲಿ ರಿವ್ಯೂಸ್ ಹಾಕೋದ್ರಿಂದ ಯಾರ ಹಣೆ ಬರೋನು ಬರೆಯೋಕ್ಕೂ ಆಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಂಗಾಗಿ ದಯಮಾಡಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದು, ನೀವು ಸಿನಿಮಾ ನೋಡಿ ನೀವು ಒಪಿನಿಯನ್ ಹೇಳಬೇಕು ಅಂತ ಹೇಳ್ತಾ, ಸುಖೀಭವ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ದಯಮಾಡಿ ಮಾಧ್ಯಮದವರ ಸಪೋರ್ಟು ಹಾಗೂ ಸಿನಿ ಪ್ರೇಕ್ಷಕರ ಸಪೋರ್ಟ್ ಈ ಸಿನಿಮಾಗಿರಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಜೈ ಜೈ ಕರ್ನಾಟಕ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಲುಪಿದ್ದಾರೆ ಸರ್. ಈಗ ಸಿನಿಮಾದ ಬಗ್ಗೆ ನಿಮ್ಮ ಅನುಭವದ ಮಾತು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಸುಖೀಭವ ಚಿತ್ರವನ್ನು ಹರಿಸೋದಕ್ಕೆ ಬಂದಂಥ ಸಿನಿಮಾ ಪ್ರೇಮಿಗಳಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಸ್ವಾಗತ. ಇದೇ 6ನೇ ತಾರೀಕು ನಮ್ಮ ಸುಖೀಭವ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಇವತ್ತು ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿ ಅದನ್ನು ಬಿಡುಗಡೆ ಹಂತದವರೆಗೂ ತರೋದೇ ಒಂದು ಸವಾಲಿನ ಕೆಲಸ. ಯಾಕೆಂದರೆ ನಮ್ಮ ಉಮಾವತಿ ಗೌಡ ಸರ್ ಹೇಳಿದ್ರು, ಯಾಕೆಂದರೆ ಅವ್ರಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಹಾಕ್ಕೊಂಡು ಅನುಭವ ಆಗಿರ್ಬೋದು, ಬಟ್ ದೊಡ್ಡ ಸ್ಟಾರ್ ಹಾಕ್ಕೊಂಡ್ರು ಅದೇ ಅನುಭವ, ಹೊಸಬ್ರು ಬಂದರೂ ಅದೇ ಅನುಭವ. ಸಿನಿಮಾನೇ. ಸೊ ಆ ಅನುಭವ ಎಲ್ಲರಿಗೂ ಒಂಥರ ಅವರ ಇಷ್ಟವಾದ ಕನಸಿನ ಚಿತ್ರ ಒಂದು ಹಂತಕ್ಕೆ ಬಂದು ಬಿಡುಗಡೆ ಆಗುವ ಸಂದರ್ಭ ಬಂದಾಗ ಆಗುವಂಥ ಸಂತೋಷ ಅಷ್ಟಿಷ್ಟಲ್ಲ.
ಸೊ ಹಾಗಾಗಿ ಅವರ ಅನುಭವದ ಮಾತಿನ ಜೊತೆಗೆ ಅವ್ರಿಗೆ ಎಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ಆಗ್ತಾಯಿತ್ತು ಅದೇ ಸಂತೋಷ ಇವತ್ತು ನಮ್ಮ ಸಂತೋಷವೂ ಆಗ್ತಾ ಇದೆ, ನಮ್ಮ ರಾಜೇಶ್ ಅವ್ರಿಗೂ ಆಗ್ತಾ ಇದೆ. ಯಾಕೆಂದರೆ ಮೊದಲನೇ ಅಟೆಂಪ್ಟ್ ಇಬ್ಬರು ಕೂಡ ಪ್ರಥಮ ಬಾರಿಗೆ ಒಂದು ಸಿನಿಮಾವನ್ನು ಅವರ ಕನಸನ್ನು ಎಲ್ಲ ರೀತಿ ಕಷ್ಟಪಟ್ಟು ಅದನ್ನು ತೆರೆ ಮೇಲೆ ತರಬೇಕು ಅಂತ ಹೇಳಿ ಬಿಡಲಿಲ್ಲ, ಛಲ ಬಿಡಲಿಲ್ಲ. ಬಹಳ ಉತ್ತಮವಾಗಿ ಈ ಸಿನಿಮಾವನ್ನು ಒಂದು ಬೆಳ್ಳಿ ತೆರೆ ಮೇಲೆ ತರೋದಕ್ಕೆ ಪ್ರಯತ್ನಪಟ್ಟು ಇಲ್ಲಿಗೆ ಬಂದಿದ್ದಾರೆ. ಜೊತೆಗೆ ಈ ಚಿತ್ರಕ್ಕೆ ನಮ್ಮ ಮಂಜುನಾಥ್ ನಾಯಕ್ ಅವರ ಅದ್ಭುತವಾದ ಛಾಯಾಗ್ರಹಣ, ಜೊತೆಗೆ ಈ ಸಿನಿಮಾದಲ್ಲಿ ಹೊಸದಾಗಿ ಈಗ ತಾನೇ ಕಾಲಿಟ್ಟಿರುವಂಥ ನಮ್ಮ ಮಹೇಂದರ್ ಹೀರೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ಮಹೇಂದರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಸೊ ಸಿನಿಮಾ ಯಾವಾಗಲೂ ಹಾಗೆ ಉಮಾಪತಿ ಸರ್ ಹೇಳಿದಂಗೆ ಜನ ಬರೋದು ಕಡಿಮೆ ಆಗಿದೆ. ಯಾಕಂದರೆ ಆ್ಯಂಡ್ರಾಯ್ಡು, ಮೊಬೈಲು, ಸ್ಮಾರ್ಟ್ಫೋನ್ಸು ಎಲ್ಲ ಕೈಲಿ ಇದ್ದೇ ಇರುತ್ತೆ. ಎಂಟರ್ಟೈನ್ಮೆಂಟ್ ಅಲ್ಲೇ ಜಾಸ್ತಿ ಆಗಿಬಿಟ್ಟಿದೆ. ಸಿನಿಮಾ ಬರೋ ಸಮಯವನ್ನು ಅವನು ಎಲ್ಲಿ ಕಳೀತಿದ್ದಾನೆ ಅಂತಂದರೆ, ಒಂದು ಬಾತ್ರೂಮಲ್ಲಿ ಕಮೋಡ್ ಮೇಲೆ ಕೂತ್ಕೊಂಡು 2 hours ಅಲ್ಲೇ ಕಳೆದು ಬರ್ತಾನೆ. ಅಲ್ಲೇ ಹೋಗುತ್ತೆ ಆ 2 hours. ಅಲ್ಲೇನೋ ಅದ ಇನ್ಸ್ಟಾಗ್ರಾಮಲ್ಲಿ ಕಮಂಗಿಗಳು, ದಂಡಪಿಂಡಗಳು ಯಾವ್ಯಾವ ಹೆಂಗೆಂಗೋ ಕುಣಿತಾ ಇರ್ತಾವೆ, ಅದನ್ನು ನೋಡ್ಕೊಂಡು ಏನು ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಒಬ್ಬ ನಿರ್ದೇಶಕ ಒಂದು ಒಳ್ಳೆಯ ಕಥೆಯನ್ನು ಸೃಷ್ಟಿ ಮಾಡಿ ಒಂದು ತಂದೆ ತಾಯಿಯ ಪ್ರೀತಿನೋ ಅಥವಾ ಒಂದು ಪ್ರೇಮಿಗಳ ಬಗ್ಗೆ ಇರುವಂಥದ್ದು ಅಥವಾ ಒಂದು ಕುಟುಂಬದ ಬಗ್ಗೆ ಇರುವಂಥದ್ದು ಎಂತೆಂಥದ್ದು ಕಥೆಗಳನ್ನ ಅವರು ಸೃಷ್ಟಿ ಮಾಡಿ ಅದನ್ನು ತೆರೆ ಮೇಲೆ ತರಬೇಕು, ಅದರ ಮೂಲಕ ಮೆಸೇಜ್ ಕೊಡಬೇಕು ಜನರಿಗೆ ಅಂತ ಹೇಳಿ ಅದನ್ನು ಬೆಳ್ಳಿ ತೆರೆ ಮೇಲೆ ತೋರಿಸ್ಬೇಕು ಅಂತ ತುಂಬ ಆಸೆ ಪಟ್ಟು ಬರೆದಿರ್ತಾರೆ ಮತ್ತು ತಂದಿರ್ತಾರೆ. ಅದನ್ನು ಚಿಕ್ಕದಾದ ಒಂದು ಮೊಬೈಲಲ್ಲಿ ನೋಡ್ಕೊಂಡು ಅದೇನು ಆನಂದ ಪಡ್ತಿದ್ವಿ. ಎಲ್ಲಿವರೆಗೆ ಇದು ಆಗಲ್ಲ, ಒಂದು ಸ್ವಲ್ಪ ದಿನ ಅದು ಕೂಡ ಬೋರ್ ಆಗುತ್ತೆ. ಬಟ್ ಬೆಳ್ಳಿ ತೆರೆ ಯಾವತ್ತೂ ಶಾಶ್ವತ, ಅದು ನಿಮ್ಮ ಆಶೀರ್ವಾದ ಇರೋವರೆಗೂ. ಅಣ್ಣವರೇ ಹೇಳಿದ್ದಾರೆ ಆ ಮಾತನ್ನ, ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ ಅವತ್ತೇ ಹೇಳಿಬಿಡ್ತಾರೆ. ಸೊ ಹಾಗಾಗಿ ನಿಮಗೆ ಅಲ್ಟಿಮೇಟ್ ಆಗಿ ಬೆಳ್ಳಿ ತೆರೆಯೇ ನಿಮಗೆ ಸುಖವನ್ನು ಕೊಡುವಂಥದ್ದು. ಸೊ ಹಾಗಾಗಿ ಫೋನ್ಗೆ ಮೊರೆ ಹೋಗಬೇಡಿ, ಅಲ್ಲೂ ಬರುವಂಥ ಎಂಟರ್ಟೈನ್ಮೆಂಟ್ ನೋಡಿ, ಬೇಡ ಅಂತಲ್ಲ. ಕೆಲವರು ಟ್ಯಾಲೆಂಟೆಡ್ ಇರೋರು ಇರ್ತಾರೆ, ಅದನ್ನು ಚೆನ್ನಾಗೂ ಇರುತ್ತೆ. ಕೆಲವು ಸರಿ 1-2-3 ಸೆಕೆಂಡ್ಗಳಲ್ಲಿ ಬೇಡ ಅಂತ ಹೇಳಲ್ಲ. ಬಟ್ ಅದನ್ನೇ ಅಲ್ಲೇ ಎಂಟರ್ಟೈನ್ಮೆಂಟ್ ನಾವು ಮನೋರಂಜನೆ ತಗೋತೀವಿ ಅಂತ ಹೇಳಿದ್ರೆ ಇದೊಂದು ಉದ್ಯಮ, ಚಿತ್ರರಂಗ ಒಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ನಂಬಿಕೊಂಡು ಸಂಸಾರ ಮಾಡ್ತಿದ್ದಾರೆ. ತಾಂತ್ರಿಕ ವರ್ಗದವರಿರ್ಬೋದು, ನಟ ನಟಿಯರಿರ್ಬೋದು, ಅಥವಾ ನಿರ್ದೇಶಕರು, ಎಷ್ಟು ಜನ ಇದ್ದಾರೆ, ಥಿಯೇಟರ್ನ ಕಾರ್ಮಿಕರಿರ್ಬೋದು, ಮಾಲೀಕರಿರ್ಬೋದು. ಇದೊಂದು ಉದ್ಯಮವಾಗಿ ದೊಡ್ಡದಾಗಿ ಬೆಳೆದಿತ್ತು. ಆ ಸುವರ್ಣ ಯುಗದಲ್ಲೇ ನಾವು ಸಿನಿಮಾರಂಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಈಗ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಕಾರಣ ನಿಮಗೆಲ್ಲ ಗೊತ್ತೇ ಇದೆ, ಹೀರೋಗಳ ಕೊರತೆ, ನಾಯಕರ ಕೊರತೆ. ಮೊನ್ನೆ ತೆಲುಗುನಲ್ಲಿ ಚಿರಂಜೀವಿ ಸರ್ದು ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತಂದರೆ ಅದು ನೋಡಿ ನಮಗೆ ಖುಷಿ ಪಡಬೇಕು, ಹೊಟ್ಟೆ ಕಿಚ್ಚು ಪಡಬೇಕು ಗೊತ್ತಾಗಲಿಲ್ಲ. ಯಾಕೆಂತಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೀರೋಗಳ ಕೊರತೆ ಆಗಿದೆಯಲ್ಲ, ನಾಯಕ ನಟರ ಕೊರತೆ ಆಗಿದೆಯಲ್ಲ, ಒಂದು ಕ್ರೌಡ್ ಫುಲ್ ಮಾಡುವಂಥ ನಟರುಗಳು ಕಮ್ಮಿ ಆಗ್ತಾ ಇದ್ದಾರಲ್ಲ. ಯಾರಿಗೂ ಏನು ಆಸೆ ಇಲ್ವಾ, ಆಕಾಂಕ್ಷೆ ಇಲ್ವಾ, ಅಥವಾ ಇಂಟ್ರೆಸ್ಟ್ ಇಲ್ವಾ, ಏನು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡಿದಾಗ ತುಂಬ ಬೇಸರ ಆಗುತ್ತೆ. ಬಟ್ ಜನಗಳು ಅಲ್ಟಿಮೇಟ್ ಆಗಿ ಚಿತ್ರರಂಗ ಉದ್ಯಮವನ್ನು ಉಳಿಸ್ಬೇಕು ಬೇಡುವಂಥ ತೀರ್ಮಾನ ಮಾಡಬೇಕು. ಖಂಡಿತವಾಗ್ಲೂ ನಮ್ಮ ಕನ್ನಡ ಜೊತೆ ಬಗ್ಗೆ ಆ ಒಂದು ಅಪಾರ ವಿಶ್ವಾಸವಿದೆ. ಯಾಕೆಂದರೆ ಒಳ್ಳೆಯ ಸಿನಿಮಾವನ್ನು, ಒಳ್ಳೆಯ ಕಂಟೆಂಟ್ ಇದ್ದಂಥ ಸಿನಿಮಾವನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಹಾಗಾಗಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡಿ ಕಲಾವಿದರನ್ನಾಗಲಿ, ತಂತ್ರಜ್ಞರಾಗಲಿ ಎಲ್ಲರನ್ನೂ ಉತ್ತೇಜಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಇದೇ 6ನೇ ತಾರೀಕು ಬಿಡುಗಡೆ ಆಗಿರುತ್ತಂಥ ಸುಖೀ ಭವ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಬರ್ತಿರುವಂಥ ಈ ಸಿನಿಮಾಕ್ಕೆ ನಮ್ಮ ಇಡೀ ಕನ್ನಡ ಜನತೆ, ನಮ್ಮ ತಂಡಕ್ಕೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುಖೀ ಭವ ಅಂತ ಹೇಳಿದ್ರೆ ಸಾಕು ಈ ಸಿನಿಮಾ ನೋಡೋದ್ರ ಮುಖಾಂತರ. ಸೊ ದಯವಿಟ್ಟು 6ನೇ ತಾರೀಕಿಂದ ನಮ್ಮ ಸಿನಿಮಾವನ್ನು ಥಿಯೇಟರ್ಲ್ಲೇ ಬಂದು ನೋಡಿ. ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ, ಅವರಿಗೆಲ್ಲ ಆಶೀರ್ವಾದ ಮಾಡಿ. ಹೊಸದಾಗಿ ಅಟೆಂಡ್ ಮಾಡಿರುವಂಥ ನಮ್ಮ ನಿರ್ದೇಶಕ ರಾಜೇಶ್ ಅವರಿಗೆ ಆಶೀರ್ವಾದ ಮಾಡಿ, ಸಂತೋಷ್ ಅವರಿಗೆ ಆಶೀರ್ವಾದ ಮಾಡಿ. ಇದೊಂದು ಸಿನಿಮಾ ಗೆದ್ದರೆ ಅವರು ಇನ್ನೂ ಒಂದು 5 ಸಿನಿಮಾ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ, ಆಶೀರ್ವಾದ ಬಹಳ ಮುಖ್ಯ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಧನ್ಯವಾದಗಳು. ಈ ಮೂವಿ ಆಗೋಕ್ಕೆ ಕಾರಣ ಏನು ಅಂದರೆ, ಒಂದು ಉಮಾಪತಿ ಸರ್ ಅವರೇ ನನಗೆ ಅವರು ಇನ್ಸ್ಪಿರೇಷನ್. ಆ್ಯಕ್ಚುಲಿ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಿದ್ವಿ ಅವ್ರದ್ದು.
ಒಂದು ದಿವಸ ಸುದೀಪ್ ಸರ್ ಅವ್ರದ್ದು ಫೋನ್ ಬಂತು. ಇವರು ಬ್ರದರ್ ಯಾರು ಗೊತ್ತಾ ಇದು ಅಂತ ಹೇಳಿದ್ರು. ಸರ್ ಏನು ಸರ್ ನೀವು ಇವ್ರ ಹತ್ರ ಸಾರೇ ಅಲ್ವಾ ಸರ್ ಅಂದರೆ ಹೌದು ಕರೆಕ್ಟ್. ಯಾವಾಗ ಸರ್ ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಬ್ರದರ್ ನಾವು ಅದ್ರ ಬಗ್ಗೆ ಏನೂ ಇಲ್ಲ ಅಂತ ಹೇಳಿದ್ರು. ಕರೆಕ್ಟಾಗಿ 1-2 ವರ್ಷ ಆದರೆ ಹೆಬ್ಬುಲಿ ಆಯಿತು. ಅದೇ ನಂತರ ನನಗೆ ಗೊತ್ತಾಗಿದ್ದೇನು ಅಂದರೆ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬ ಜನಕ್ಕೆ ಅನ್ನ ಇಡ್ತಿದ್ರು. ಇವರ ರಾಬರ್ಟ್ ಫಿಲ್ಮಲ್ಲಿ ಆಲ್ಮೋಸ್ಟ್ 2,000 ಜನ ಕೆಲಸ ಮಾಡಿದ್ದಾರೆ. ನಾನು ಎಲ್ಲಿ ಹೋದರೂ ಜನ ಎಲ್ಲ ಹೇಳ್ತಾ ಇದ್ದಿದ್ದು ಏನಂದರೆ ಸಾರ್ ಪ್ರೊಡಕ್ಷನ್ ಹೌಸಲ್ಲಿ ತುಂಬ ಚೆನ್ನಾಗಿರ್ತಾ ಇತ್ತು, ಊಟ ಹಾಕೋದು ಬಗ್ಗೆ ಮಾತ್ರ ಅವರು ಇಷ್ಟೊಂದು ವೆರೈಟಿ ಫುಡ್ ಇರ್ತಿತ್ತು, ತುಂಬ ಚೆನ್ನಾಗಿ ನೋಡ್ಕೋತಿದ್ರು ನಮ್ಮನ್ನು. ಯಾರೇ ಮಾತಾಡ್ಸಿದ್ರು ತುಂಬ ಹಂಬಲ್ ಆಗಿ ಅವರು ಈ ಸಣ್ಣವರು ದೊಡ್ಡವರು ಅಂತ ಏನು ಡಿಫ್ರೆನ್ಸೇ ನೋಡ್ತಿರ್ಲಿಲ್ಲ, ಎಲ್ಲರ ಹತ್ರ ಸಮಾನವಾಗಿ ಇರ್ತಿದ್ರು ಅನ್ನೋದೊಂದು. ಸೆಕೆಂಡ್ ಏನು ಅಂದರೆ ನನಗೆ ಅವ್ರ ಮಾಡೋ ಚಾಲೆಂಜಿಂಗ್ ಸ್ಟೆಪ್ಸ್ ಇದೆಯಲ್ಲ ಅದು ತುಂಬ ಇಷ್ಟ ಆಗುತ್ತೆ. ಒಂದೊಂದು ಅವರು ಹೇಗೆ ಅಂದರೆ ಒಂದು ಇನ್ಸ್ಪಿರೇಷನ್ ಬರಬೇಕು ಯೂತ್ಗೆ, ಆ ಥರ ಮಾಡ್ತಾರೆ ಅವರು. ಆಮೇಲೆ ನಮ್ಮ ಫಿಲ್ಮ್ ಬಗ್ಗೆ ಹೇಳಬೇಕು ಅಂದರೆ ಸುಖೀಭವ ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ಸುಖೀಭವ ಅಂತ ಏನಕ್ಕೆ ಇಟ್ವಿ ಅಂದರೆ ನಮ್ಮ ಲೈಫಲ್ಲಿ ನಾವು ಏನೇನಾದರೂ ಪಡ್ಕೊಂಡಿರ್ತೀವೋ, ನಮ್ಗೆ ಏನೇ ಒಂದು ದೊರಕಿರುತ್ತೆ ಅಂದರೆ ಅದು ಇನ್ನೊಬ್ಬರ ಶ್ರಮೆಯಿಂದ ನಮಗೆ ಅದು ಸಿಕ್ಕಿರುತ್ತೆ. ನಮ್ಮ ಪೇರೆಂಟ್ಸ್ ಆಗಲಿ, ಇಲ್ಲ ನಮ್ಮ ಫ್ರೆಂಡ್ಸ್ ಆಗಲಿ, ಇಲ್ಲ ನಮ್ಮ ಗುರು ಸ್ಥಾನದಲ್ಲಿರೋರಾಗಲಿ ನಮಗೆ ನಾಲೆಡ್ಜು ಏನೋ ಒಂದು ಕೊಟ್ಟಿರ್ತಾರೆ. ಇದರಿಂದ ನಾವು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ. ಆ ಗ್ರ್ಯಾಟಿಟ್ಯೂಡೇ ಈ ಸುಖೀಭವ ಆಗುತ್ತೆ. ಆಮೇಲೆ ರವಿಶಂಕರ್ ಸರ್ ಇದರಲ್ಲಿ ಮಹೇಂದ್ರಗೆ ಫಾದರ್ ಆಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಅವ್ರ ಕಣ್ಣಿನ ಎಕ್ಸ್ಪ್ರೆಷನ್ಸಲ್ಲೇ ಎಷ್ಟು ನೋವು ಬರಬೇಕಂದ್ರೆ ನೋವು, ಹಾಸ್ಯ ಬರಬೇಕಂದ್ರೆ ಹಾಸ್ಯ, ಆ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು ಇಂಥ ಸೀನಿಯರ್ ನಟರ ಜೊತೆ ನಾವು ಪಾರ್ಟ್ ಮಾಡಿದ್ದು. ಆಮೇಲೆ ಸಾರ್ ಬಂದು ಈ ಮೂವಿಗೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ. ಮಹೇಂದ್ರಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಗೈಡೆನ್ಸ್ ಫ್ಯಾಕ್ಟರ್ ಆಗಿರ್ತಾರೆ ಅವರು. ಇವರು ಹೇಳೋ ರೀತಿಯೇ ಮೂವಿ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ತಗೊಳುತ್ತೆ. ಒಂಥರ ಮಾದರಿಯಲ್ಲಿ ಹೇಳಬೇಕಂದ್ರೆ ಸಾರೆ ವಿಲ್ಲನ್ ಆಗ್ತಾರೆ. ಆಮೇಲೆ ರಾಜೇಶ್ ನಮ್ಮ ಡೈರೆಕ್ಟ್ರು ಕತೆ ತುಂಬ ಚೆನ್ನಾಗಿ ನರೇಟ್ ಮಾಡಿ ಏನೇನು ಇಂಪಾರ್ಟೆಂಟಾಗಿ ತೋರಿಸ್ಬೇಕು ಕ್ರಿಸ್ಪ್ ಆಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ, ಎಲ್ಲ ಎಮೋಷ್ನಲಿ ಪ್ಯಾಕ್ಡ್ ಇದೆ. ಸಾರ್ ಯಾವಾಗಲೂ ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ಒಂದು ತಂದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಬಾಲಕ ಬೆಳೆದು ಮೇಲೆ ಬರಬೇಕು ಅಂತಾಗ. ಆದರೆ ಅವ್ರು ದೂರ ಆದಾಗ ಎಂತೆಂಥ ಸಮಸ್ಯೆ ಬರ್ಬೋದು, ಅದನ್ನು ಏನೇನು ಫೇಸ್ ಮಾಡಿ ಹೇಗೆ ಮೇಲೆ ಬರ್ತಾರೆ ಅನ್ನೋದು ಒಂದು ಪೋರ್ಷನ್ ಇದೆ. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಹೀರೋಯಿನ್ಸು ತುಂಬ ಕಲೆ ತುಂಬಿ ಇದಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಶುಭಮ್ ಮ್ಯೂಸಿಕ್ ಮಾಡಿದ್ದಾರೆ, 2 ಹಾಡು ತುಂಬ ಅದ್ಭುತವಾಗಿ ಬಂದಿದೆ, ನೀವೇ ನೋಡಿದ್ರಿ. ಅವ್ರಿಗೆ ಕನ್ನಡ ತುಂಬ ಕಷ್ಟ ಆದರೂ ಅವರು ತುಂಬ ಪ್ರಾಕ್ಟೀಸ್ ಮಾಡಿ ಒಂದು ಟ್ಯೂನ್ ಕೊಟ್ಟ ಮೇಲೆ ಮತ್ತೆ ಈ ಟ್ಯೂನ್ ತಪ್ಪಾಗಿರುತ್ತೋ ಇಲ್ಲ ಚೆನ್ನಾಗಿರುತ್ತಾ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಉತ್ಸಾಹದಿಂದ ಮಾಡಿಕೊಟ್ರು. ಮಹೇಂದ್ರ ಬಗ್ಗೆ ಹೇಳಬೇಕು ಅಂದರೆ ಈಸ್ ದಿ ಫೇಸ್ ಆಫ್ ದ ಮೂವಿ. ಎಲ್ಲರೂ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ, ಮಹೇಂದ್ರ ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ. ಈ ಥರ ಸಾರ್ ಹೇಳಿದಾಗೆ ಇನ್ನೂ ಹಲವಷ್ಟು ಈ ಥರ ನ್ಯೂ ಹೀರೋಸ್ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೆಕೆಂಡ್ ಲೇಯರ್, ಥರ್ಡ್ ಲೇಯರನ್ನು ಎಲ್ಲ ಫಿಲ್ ಮಾಡಿ ಒಳ್ಳೆ ಸಿನಿಮಾಸ್ ಬರಬೇಕು. ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ ಇನ್ನು ಪ್ರೊಡ್ಯೂಸರ್ಸ್ಗಾಗಲಿ ಚೆನ್ನಾಗಿ ಆಗಬೇಕು ಅನ್ನೋದು ಒಂದು ಅಭಿಪ್ರಾಯ ಆಗುತ್ತೆ. ಸುಷ್ಮಿತಾ ನಾಯಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅಂದವಾಗಿ ಕಾಣ್ತಾರೆ. ವಿಯಾನ್ಶಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಬ್ಲಿ ಆಗಿರುತ್ತೆ ಸ್ಟೋರಿ. ಇದೇ ಫೆಬ್ರವರಿ 6 ಸುಖೀಭವ ಮೂವಿ ನಿಮ್ಮ ಹತ್ತಿರದ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಿದೆ ರಾಜ್ಯಾಂತರ. ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು, ನಿಮ್ಮ ಸಹಾಯ ನೀಡಬೇಕು ಅಂತ ಕೋರ್ಕೊಳ್ತಾ ಎಲ್ಲರಿಗೂ ಕೂತ್ಕೊಳ್ಳಿ ನಮಸ್ಕಾರ. ಸರ್, ಕೂತ್ಕೊಂಡು ಇರ್ಲಿ.
ಇಲ್ಲಿ ವೇದಿಕೆ ಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ನಾವು ಕುತ್ಕೊಂಡು ಮಾತಾಡಿದ್ರೆ ಅಷ್ಟು ಚೆನ್ನಾಗಿರೋದು ಅನಿಸ್ತು. ಕೂತ್ಕೊಂಡೆ ಮಾತಾಡಿ. ಅವ್ರಿಗೆ ತೊಂದರೆ ಆಯ್ತಾರೆ ಅಂದರೆ. ಸೊ ಮೊದಲನೇದಾಗಿ ಉಮಾಪತಿ ಸರ್ ಬಗ್ಗೆ ಒಂದು ಚಿಕ್ಕ ಮಾತು. ಹೀರೋಗೆ ಫ್ಯಾನ್ಸ್ ಇರ್ತಾರೆ, ವಿಲನ್ಗೂ ಫ್ಯಾನ್ಸ್ ಇರ್ತಾರೆ, ಸೊ ಹೀರೋಯಿನ್ಸ್ಗೂ ಸಹ ಫ್ಯಾನ್ಸ್ ಇರ್ತಾರೆ. ಕೊನೆ ಪಕ್ಷ ಡೈರೆಕ್ಟ್ರಿಗೆ ಫ್ಯಾನ್ಸ್ ಇರ್ಬೋದು, ಆದರೆ ಒಂದು ಪ್ರೊಡ್ಯೂಸರ್ ಫ್ಯಾನ್ಸ್ ಇದ್ದಾರೆ ಅಂದರೆ ಅದು ನಮ್ಮ ಉಮಾಪತಿ ಸಾರ್ಗೆ ಮಾತ್ರ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನನ್ನ ಲೈಫಲ್ಲಿ ಒಂದು ಚಿಕ್ಕ ಎಕ್ಸ್ಪೀರಿಯೆನ್ಸು. ಸಿನಿಮಾನ ಹೆಂಗೋ ಒಪ್ಪಿಸ್ಬಿಟ್ಟೆ ಪ್ರೊಡ್ಯೂಸರ್ ಹತ್ರ. ಒಪ್ಸಾದ್ಮೇಲೆ ಸರಿ ಮುಹೂರ್ತಕ್ಕೆ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಉಮಾಪತಿ ಸಾರ್ನ ಕರೆಯೋಣ ಅಂತ ನಮ್ಮ ಸಂತೋಷ್ ಸರ್ ಹೇಳಿದ್ರು. ಸರಿ ಆಯಿತು ಕರಿಬೋದಲ್ಲ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಿದ್ದೀನಿ, ಇವರು ಹೊಸ ಪ್ರೊಡ್ಯೂಸರು, ಅವರು ಹಳೆ ಪ್ರೊಡ್ಯೂಸರು. ನಾವು ನೋಡಿದ್ರೆ ನಾಯಿ ಥರ ಅಳ್ದು ಒಂದು ಸಿನಿಮಾನ ಒಪ್ಸಿದ್ದೀರಿ, ಇವಾಗ ಇಬ್ಬರು ಸೇರ್ಕೊಂಡ್ಬಿಟ್ರೆ ಹೊಸ ಡೈರೆಕ್ಟರ್ಗೆ ಚಾನ್ಸ್ ಕೊಡ್ತಾರ ಅನ್ನೋದೊಂದು ಕ್ಯೂರಿಯಾಸಿಟಿ ಬಂದೇ ಬರ್ತದಲ್ವಾ. ಸೊ ಹಂಗೆ ನನಗೆ ನೈಟೆಲ್ಲ ನಿದ್ದೆ ಬರಲಿಲ್ಲ, ಏನೇನು ಡಿಸ್ಕಸ್ ಆಗ್ಬೋದು, ಏನೇನು ಮಾತಾಡ್ಬೋದು ಅಂತ. ಸರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾಳೆ ಕರೆಯೋಕ್ಕಂತ ಅವ್ರ ಮನೆಗೆ ಹೋಗಿದ್ರಿ. ಸಿಂಪಲಾಗಿ ಬಂದರು, ನಮ್ಮ ಸಂತೋಷ್ ಸರ್ ಈ ಥರ ಮೂವಿ ಮಾಡ್ತಾ ಇದ್ದೀರಿ, ಡೈರೆಕ್ಟರ್ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು, ಮೂವಿ ಮಾಡ್ತಾ ಇದ್ದೀರಾ ತಾನೆ ಅಂತ ಕೇಳಿದ್ರು. ಆ ಜಾಗದಲ್ಲಿ ಬೇರೆ ಯಾರೇ ಒಬ್ಬ ಇದ್ದಿದ್ರು ಒಂದು ಕ್ವಶನ್ ಸ್ಟಾರ್ಟ್ ಆಗಿರೋದು, ಯಾರು ನೀನು, ಎಲ್ಲಿಂದ ಬಂದೆ, ಏನು ಮಾಡ್ತಿದ್ದೆ, ಯಾವ ಊರು, ಈ ಥರ ಸುಮಾರು ಕ್ವಶನ್ಸ್ಗಳು ಬರೋದು. ಒಟ್ನಲ್ಲಿ ಆ ಸಿನಿಮಾ ಮಾಡೋದೇ ಕ್ವಶನ್ ಆಗಿರೋದು ಅನಿಸ್ತದೆ. ಬಟ್ ಕೊನೆಗೆ ಅಲ್ಲಿ ಇದ್ದಿದ್ದು ಉಮಾಪತಿ ಸರು. ಸೊ ಹೇಳಿದ ಎರಡೇ ಮಾತು, ಸಿನಿಮಾ ಮಾಡೋಣ ಅಂತ ಬಂದಿದ್ದೀರಾ, ಚೆನ್ನಾಗಿ ಮಾಡಿ, ಪ್ರೊಡ್ಯೂಸರ್ನ ಉಳಿಸಿ, ಜಲ್ದಿ ಸಿನಿಮಾ ಮುಗಿಸಿ, ನಮ್ಮ ಸಪೋರ್ಟ್ ಯಾವತ್ತೂ ನಿಮ್ಗೆ ಇರ್ತದೆ ಅಂತ ನಮ್ಮ ಸಿನಿಮಾಗೆ ಮುಹೂರ್ತಕ್ಕೆ ಬಂದು ದೀಪ ಹಚ್ಚಿದ್ರು. ಅದೇ ಇವತ್ತು ಸುಖೀಭವಾಗಿ ನಿಂತಿದೆ. ಇದಕ್ಕೆ ಅವರು ಸಪೋರ್ಟ್ ಇಲ್ಲ ಅಂದಿದ್ರೆ ಖಂಡಿತ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಸೊ ಇಷ್ಟು ಸಾಕಲ್ವಾ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸದೆ ಅವ್ರಿಗೆ ಗೊತ್ತಿರೋದು ಮಾತ್ರ ಅಷ್ಟು ಇದ್ರೆ ಸಾಕು ಅಂತ ಅವತ್ತು ಬಯಸಿದ್ದಕ್ಕೇನೆ ಇನ್ನೊಬ್ಬ ಬದುಕೋಕೆ ಜಾಗ ಬಂತು. ಸೊ ಇಂಥವ್ರಿಗೆ ಇನ್ನೊಂದು ಸತಿ ಜೋರಾಗಿ ಚಪ್ಪಾಳೆ ಹೊಡೆದ್ರೆ ತುಂಬ ಖುಷಿ ಪಡ್ತೀನಿ. ಈ ವಿಷಯದಲ್ಲಿ ಅವ್ರಿಗೋಸ್ಕರ ಒಂದು ಚಿಕ್ಕ ಪಂಚ್ ಹೊಡಿಬೋದು ಅಂದರೆ ಒಂದು ಡೈಲಾಗ್ ಹೇಳ್ತೀನಿ. ನಾನು ಯಾರೂ ಅಲ್ಲ, ನೀವು ಯಾರಂತ ತೋರಿಸಿ, ಅದಾದಮೇಲೆ ನಾನು ಯಾರಂತ ತೋರಿಸ್ತೀನಿ. ಖಂಡಿತ ಅದು ಅವ್ರಿಗೆ ಸೂಟ್ ಆಗ್ತದೆ. ಸೊ ಸಿಂಪಲ್, ಯಾಕಂದರೆ ಅವ್ರು ಯಾವಾಗಲೂ ಶಾಂತವಾಗೇ ಇರ್ತಾರೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನನಗೆ ಈ ಅವಕಾಶ ಕೊಟ್ಟ ನಮ್ಮ ಪ್ರೊಡ್ಯೂಸರ್ಗೂ ತುಂಬ ಧನ್ಯವಾದಗಳು ಸರ್. ಸೊ ಸಂತೋಷ್ ಸರ್ ಒಬ್ಬರೇ ಅಲ್ಲ, ಮೇಡಮ್ ಇದ್ದಾರೆ, ಭಾರ್ಗವಿ ಮೇಡಮು ತುಂಬ ಫ್ಯಾಮಿಲಿ ಥರ ನೋಡಿಕೊಂಡ್ರು. ಸೊ ವೇದಿಕೆ ಮೇಲೆ ಅವರು ಬರಬೇಕಾಗಿತ್ತು, ಅಲ್ಲಿ ಕೂತ್ಕೊಂಡೆ ಎಲ್ಲರಿಗೂ ಸ್ಮೈಲ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ನಮ್ಮ ಚಿತ್ರತಂಡದ ಬಗ್ಗೆ ಹೇಳೋದಾದರೆ, ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹೊಸ ನಿರ್ದೇಶಕ ಅನ್ನೋ ಭೇದ ಭಾವ ಏನೂ ತೋರಿಸಿಲ್ಲ. ಸೊ ಏನು ಹೇಳ್ತೀನೋ ಅದನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ನನಗೆ ಫಸ್ಟ್ ಆಫ್ ಆಲ್ ರವಿಶಂಕರ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ಕೊತೀನಿ. ಅವರು ಎಷ್ಟು ಕ್ಯೂಟಾಗಿ ಬಂದು ಮಾತಾಡಿದ್ರು ಅಂದರೆ, ಅವರು ನನಗೆ ಫಸ್ಟ್ ಬೆಸ್ಟ್ ಇಂಪ್ರೆಸ್ ಆಗಿದ್ದಂದರೆ ಶೂಟಿಂಗ್ ಸ್ಪಾಟಲ್ಲಿ ಬಂದು ಏನು ಒಂದೇ ಒಂದು ಫ್ರೇಮ್ ಚೆಕ್ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟ್ ಬರಲೇ ಇಲ್ಲ ಕ್ಯಾಮ್ರಾ ಕಡೆ, ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಕೆ 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 ಅಂದ್ಕೊಂಡು ಹೋದರು. ತುಂಬ ಥ್ಯಾಂಕ್ಸ್ ಸರ್ ನಂಬಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ರವೀಂದ್ರನಾಥ್ ಸಾರು ತುಂಬ ಸಿಂಪಲ್ಲಾಗಿ ಈ ಸಿನಿಮಾದಲ್ಲಿ ವಿಲನ್ ಆಗಿಬಿಡ್ತಾರೆ. ಕ್ಯೂಟಾಗಿ ಟರ್ನ್ ಪಾಯಿಂಟ್ ಕೊಟ್ಬಿಡ್ತಾರೆ ಮಾನಸರಿಗೆ. ಸೊ ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮ್ಮ ಸಿನಿಮಾದಲ್ಲಿ. ಹಾಗೆ ನಮ್ಮ ಹೀರೋಯಿನ್ಸ್ ಸುಷ್ಮಿತಾ ನಾಯಕ್ ಆ್ಯಂಡ್ ವಿಹಾನ್ಸಿ ಹೆಗ್ಡೆ. ಸ್ವಲ್ಪ ವಿಹಾನ್ಸಿ ಹೆಗ್ಡೆದು ಯಾವಾಗಲೂ ಒಂದೇ ಒಂದು ಪ್ರಾಬ್ಲಮ್ ಅಂದರೆ, ಅವ್ರ ಹೆಸರು ಯಾರು ಕರೆಕ್ಟಾಗಿ ಕರೆಯಲ್ಲ ಅಂತ ಅವಾಗವಾಗ ಬೇಜಾರಾಗ್ತಾ ಇರ್ತಾರೆ. ಹೇಳ್ತೀನಿ ಈ ಸತಿ ಕರೆಕ್ಟಾಗಿ ಕರೆಯೋದಕ್ಕೆ. ತುಂಬ ಕ್ಯೂಟಾಗಿ, ತುಂಬ ಕರೆಕ್ಟಾಗಿ ಇಬ್ಬರು ಟೈಮಿಗೆ ಬಂದು ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಟ್ರು. ಆಮೇಲೆ ಪ್ರಮೋಷನ್ಗೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇಂಥ ಇನ್ನೇನಿಲ್ಲ, ದೊಡ್ಡದಾಗಿ ಅವ್ರ ಬಗ್ಗೆ ಹೇಳೋಣ ಅಂದರೆ ಯೋಚನೆ ಬರ್ತಾ ಇದೆ, ಹೇಳೋಣ ಮತ್ತೆ ಇನ್ನೊಂದಷ್ಟು ವಿಷಯಗಳನ್ನ. ಅವ್ರಿಗೂ ಒಂದು ಕ್ಲಾಪ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ.
ಆಮೇಲೆ ನಮ್ಮ ಸುಮಾರು ಜನ ಕಲಾವಿದರಿದ್ದಾರೆ, ಸಂತೋಷ್, ನಿಖಿಲ್ ಆ್ಯಂಡ್ ಸಿದ್ದು ಆ್ಯಂಡ್ ಚಂದು. ಆಮೇಲೆ ನಮ್ಮ ಎಕ್ಸ್ಪೆಷಲಿ ಗೌರವ್ ಶೆಟ್ಟಿ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಅಷ್ಟೇ ನನಗೆ ಒಳ್ಳೆ ಸ್ನೇಹಿತ ಅಂದರೆ ಈ ಸಿನಿಮಾದಿಂದ ಸಿಕ್ಕಿರೋದು ಗೌರವ್ ಶೆಟ್ಟಿ ಅಂತ ಹೇಳ್ಬೋದು. ಸಂತೋಷ್ ಆ್ಯಂಡ್ ಸಿದ್ದು ಆ್ಯಂಡ್ ನಿಖಿಲ್ ಆಮೇಲೆ ಚಂದು. ಸೊ ಸುಮಾರು ಜನ ಹಿಂಗೆ ಬರ್ತಾ ಇರ್ತಾರೆ, ಮಿಸ್ ಆಗಿದ್ರೆ ಕ್ಷಮಿಸ್ಬೇಡಿ. ಆಮೇಲೆ ನಮ್ಮ ಕೊನೆಯದಾಗಿ ನಮ್ಮ ನಾಯಕ ಮಹೇಂದರ್. ಸೊ ಈ ಸಿನಿಮಾದಲ್ಲಿ ಫ್ಯಾಷನ್ ಇಟ್ಕೊಂಡು ಒಂದು ಹೀರೋ ಆಗಬೇಕಂತ ಅದಕ್ಕೆ ಒಂದು ಎಫೆಕ್ಟ್ ಹಾಕಿ ಸಿನಿಮಾಗೆ ತುಂಬಾ ಶ್ರಮ ವಹಿಸಿದ್ದಾರೆ. ಸೊ ಅವ್ರಿಗೂ ಒಂದು ದೂರದ ಚಪ್ಪಾಳೆ ಕೊಟ್ಟರೆ ಇನ್ನೊಂದಷ್ಟು ಸಿನಿಮಾ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಈಗ ನಮ್ಮ ಚಿತ್ರತಂಡದ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟಿಗೆ ಬಂದರೆ ಶುಭಮ್. ಸೊ 2 ಸಾಂಗ್ ಆಡಿದ್ದಾರೆ ಆಲ್ರೆಡಿ, ಕಂಪೋಸರ್ ಆಲ್ಸೋ. ಸೊ ಅವ್ರಿಗೂ ಒಂದು ಚಪ್ಪಾಳೆ. ಇನ್ನೊಂದು ಆ್ಯಕ್ಚುಲಿ ಕೇರಳದವರು ಒಂದು ಈವೆಂಟ್ಗೆ ಅಂತ ಬಂದಿದ್ರು. ಸೊ ಹಿಂಗೆ ಈವೆಂಟಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಮ್ಮ ಮಹೇಂದ್ರ ಅವ್ರು ಕರ್ಕೊಂಬಂದು ಪರಿಚಯ ಮಾಡಿಸಿದ್ರು. ಸರ್ ಇವ್ರನ್ನ ಇಟ್ಕೊಂಡು 1-2 ಸಾಂಗ್ ಟ್ರೈ ಮಾಡೋಣ ಅಂತ ಲಿರಿಕ್ಸ್ ಬರೆದ್ಬಿಟ್ಟೆ, ಟ್ಯೂನ್ ಹಾಕಂತ ಕೊಟ್ಟೆ. ನಮಗೋಗಿ ಅಷ್ಟು ಕ್ಲೀನಾಗಿ ಅವ್ರಿಗೂ ಹೇಳೋಕ್ಕಾಗ್ತಿಲ್ಲ ಹೆಂಗೆ ಹಾಕ್ತಾರೆ ಅಂತ. ಬಟ್ ಕೊನೆಯದಕ್ಕೆ ಒಂದು ಟ್ಯೂನ್ ಹಾಕ್ಕೊಟ್ರು, ಚೆನ್ನಾಗಿ ಹಾಕ್ಕೊಟ್ಟೆ ಶುಭಮ್, ಥ್ಯಾಂಕ್ ಯು. ಆಮೇಲೆ ಸೊ ನನ್ನ ಕೆರಿಯರ್ಗೆ ತುಂಬ ಸಾಥ್ ಕೊಟ್ಟ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲೀಸ್ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ಕೊತೀನಿ. ಸೊ ಈ ಭವ ಚಿತ್ರವನ್ನ ನೋಡಿ ಹರಸಿ ಅಂತ ಹೇಳ್ತಾ, ಸೊ ಈಗ ಚಿತ್ರದ ಒಂದು ವಿಷಯ ಮರ್ತೋಗ್ಬಿಟ್ಟೆ. ಈ ಎಲ್ಲ ಖುಷಿಗೂ ಒಬ್ಬರು ಕಾರಣ ಇದ್ದಾರೆ. ಸೊ ಅವ್ರನ್ನೂ ನಾನು ಒಂದ್ಸತಿ ವೇದಿಕೆ ಮೇಲೆ ಕರೆದು ಬರ್ತೀನಿ. ಮಂಜಾನ ಪ್ಲೀಸ್ ಬಾಣ. ಸೊ ನನ್ನ ಸಿನಿಮಾಗೆ ಆಗೋದು ಕಾರಣ ನನ್ನ ಮಂಜಾನ. ಸೊ ಇವ್ರಿಗೊಂದು ಜೋರಾದ ಸಪಾಟೆ ಇರಲಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಎಲ್ರಿಗೂ ನಮಸ್ಕಾರ. ನಮ್ಮ ರಾಜೇಶು ಅವರು ಡೈಲಿ ನಮ್ಮ ಆಫೀಸ್ ಬರ್ತಾ ಇದ್ದ, ಅಣ್ಣ ನಾನು ಒಂದು ಕತೆ ಮಾಡಿದ್ದೀನಿ ಅಂತ. ನನಗೆ ಏನಪ್ಪ ಡೈಲಿ ಒಂದೊಂದು ಬಂದು ಕತೆ ಹೇಳ್ತಾ ಇರ್ತೀಯಲ್ಲ, ಏನು ಮಾಡೋದು? ಇಲ್ಲ ನಾನು ಮೂವಿ ಮಾಡಬೇಕು, ನೀನೇನಾದರೂ ಹೆಲ್ಪ್ ಮಾಡಿ ಯಾರಿಗಾದ್ರೂ ಪ್ರೊಡ್ಯೂಸರ್ ಯಾರು ಹೆಲ್ಪ್ ಮಾಡೋಣ ಅಂತ ಡೈಲಿ ಇಲ್ಲ ಅಂದರೆ ಒಂದು 10 ಕತೆ ಹೇಳಿದ್ದಾರೆ ನನಗೆ ಆಮೇಲೆ ನನಗೆ ಬೇಜಾರಾಗೋಯ್ತು. ಸರಿ ಏನಾದರೂ ಒಂದು ಮಾಡೋಣ, ಹೆಲ್ಪ್ ಮಾಡೇ ಬಿಡೋಣ ಅಂದ್ಬಿಟ್ಟು ಇವರು ನಮ್ಮ ಸಂತೋಷ, ನಾವು ಕ್ಲಾಸ್ಮೇಟ್ಸು, ನಾವು ಕಾಲೇಜ್ ಕ್ಲಾಸ್ಮೇಟ್, ಆಲ್ಮೋಸ್ಟ್ ಒಂದು 30 ವರ್ಷದ ಫ್ರೆಂಡ್ಸ್ ನಾವು. ಆಮೇಲೆ ಸಂತೋಷ್ ಹತ್ರ ಹೋಗಿ ಹೇಳಿದೆ, ಈ ಥರ ಅವ್ನು ಕೇಳ್ತಾ ಇದ್ದಾನೆ, ಒಂದು ಚಾನ್ಸ್ ಕೊಡು ನೋಡೋಣ ಅಂದ. ಸಂತೋಷ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಫಸ್ಟ್ ಒಂದು ಶಾರ್ಟ್ ಮೂವಿ ಮಾಡ್ಸೋಣ ನಮ್ಮ ಕೈಯಲ್ಲಿ, ಅದೇನೋ ಸಕ್ಸಸ್ ಆಯ್ತಂತ ನೆಕ್ಸ್ಟ್ ಮಾಡೋಣ. ಆಮೇಲೆ ಒಂದು ಶಾರ್ಟ್ ಮೂವಿ ಮಾಡಿಸಿದ್ರಿ, ಚೆನ್ನಾಗಿ ಬಂತು ಶಾರ್ಟ್ ಮೂವಿ. ಆಮೇಲೆ ಬಂದಾದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಂದು ಚಾನ್ಸ್ ಕೊಟ್ಟರು ಮೂವಿಗೆ. ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಮೂವಿ, ನಾನು ನೋಡಿದೆ. ಸಾಂಗ್ಸು, ಮ್ಯೂಸಿಕ್ಕು ಎಲ್ಲ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಸುಖಿ ಭವ, ಸಕ್ಸಸ್ ಆಗಿದೆ. ಥ್ಯಾಂಕ್ ಯು. ದಟ್ಸ್ ನನ್ ಅದರ್ ದೆನ್ ಮಹೇಂದರ್ ಅವರು, ಚಿತ್ರದ ನಾಯಕ, ಸುಖಿ ಭವ ಚಿತ್ರದ ನಾಯಕ. ಈಗ ಮಾತಾಡಬೇಕು ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಗಣ್ಯರಿಗೂ ಹಾಗೆ ನನ್ನ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನೀವೆಲ್ಲರೂ ಟ್ರೈಲರ್ ನೋಡಿದ್ರಿ. ಸೊ ನನಗೆ ಟ್ರೈಲರ್ ರೆಸ್ಪಾನ್ಸ್ ಒಂದು ಚೇರ್ ಇಂದ ಗೊತ್ತಾಗುತ್ತೆ. ಸೊ ಒಂದು ಚೇರ್ ಸಿಗುತ್ತಾ ಟ್ರೈಲರ್ಗೆ? ಸೊ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನೀವು ಟ್ರೈಲರ್ ನೋಡಿದ್ರಲ್ಲ, ಇದು ಒಂದು 2-2.5 ನಿಮಿಷದಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಅದೇ ಥರ ಸಿನಿಮಾನು ಅಷ್ಟೇ ಚೆನ್ನಾಗಿದೆ. ಒಂದು 2.5 ಅವರ್ ಸಿನಿಮಾ ಇದು. ತುಂಬ ಒಂಥರ ರನ್ನಿಂಗ್ ಕಾಮಿಡಿ, ಬ್ಯಾಂಗ್ ಆನ್ ಕಾಮಿಡಿ ಇದೆ. ಹಾಗೆ ಒಂದು ಅಪ್ಪ ಮಗಂದು ಒಂದು ಸೆಂಟಿಮೆಂಟಲ್ ಒಂದು ಬಾಂಡ್ ಇದೆ, ಅದು ತುಂಬ ಚೆನ್ನಾಗಿದೆ. ನನ್ನ ಮೇನ್ ರೀಸನ್, ನನ್ನ ಈ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗಿದ್ದ ರೀಸನ್ನೇ ಆ ಫಾದರ್ಸ್ ಅಂಡ್ ಬಾಂಡಿಂಗು. ಹಾಗೆ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟ್ರಿಗೆ, ನನ್ನ ಡೈರೆಕ್ಟ್ರು ರಾಜೇಶ್ ಅವ್ರಿಗೆ ನನ್ನ ಚೂಸ್ ಮಾಡಿದ್ದಕ್ಕೆ. ಆ್ಯಂಡ್ ನನ್ನ ಪ್ರೊಡ್ಯೂಸರ್ಗೂ ಅಷ್ಟೇ ಥ್ಯಾಂಕ್ ಯು ಸಂತೋಷ್ ಸರ್. ನೀವಿಬ್ರು ನೋಡಿರಲಿಲ್ಲ ಅಂದಿದ್ರೆ ಐ ಥಿಂಕ್ ನನಗೆ ಸಿಗ್ತಾ ಇರಲಿಲ್ಲ ದಟ್ ಚಾಕ್ಲೇಟ್ ಹೀರೋ ಎಂಟ್ರಿ ಆಗ್ತಾ ಇದ್ದಾರೆ ಅಂತೆಲ್ಲ. ಸೊ ಥ್ಯಾಂಕ್ ಯು. ಆ್ಯಂಡ್ ಉಮಾಪತಿ ಸರ್, ಥ್ಯಾಂಕ್ ಯು ಸರ್. ನೀವು ನಮ್ಮ ಮುಹೂರ್ತಕ್ಕೂ ಬಂದಿದ್ರಿ. ಸೊ ಇವತ್ತು ನಮ್ಮ ಟ್ರೈಲರ್ ಲಾಂಚ್ಗೂ ಬಂದಿದ್ದೀರಾ. ನೀವು ಮುಹೂರ್ತಕ್ಕೆ ಬಂದಿದ್ದ ದಿನ ಅವತ್ತಿಂದನೂ ಎಲ್ಲಾನು ಸುಖಿ ಭವ ನಡೀತಾ ಇದೆ. ಸೊ ಅದೇ ಥರ 6ನೇ ತಾರೀಕಿಂದನೂ ಆಡಿಯನ್ಸು ಸುಖಿ ಭವ ಅನ್ಲಿ ಅಂತ ನಂಬಿಕೆಯಲ್ಲಿ ಫೆಬ್ರವರಿ 6ನೇ ತಾರೀಕಿಗೆ ನಾವು
ಎಲ್ಲ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದ್ದೀವಿ. ಸೊ ನೀವೆಲ್ಲರೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಇಡೀ ಸುಖಿ ಭವ ತಂಡದ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಶುಭಮ್ ಆಗಲಿ, ನಮ್ಮ ಎಡಿಟರ್ ಮಧು ಆಗಲಿ, ನನ್ನ ಮೇಕಪ್ ಆರ್ಟಿಸ್ಟು ಕೇಶವಣ್ಣ, ಸೊ ಇವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ನನ್ನ ಎಲ್ಲ ಕೋ ಆ್ಯಕ್ಟರ್ಸು ಸಂತು, ಗೌರವ್, ಸಿದ್ದು ಅವರು, ಮತ್ತು ಸುಷ್ಮಿತಾ, ವಿಹಾನ್ಶಿ, ಸೊ ನನ್ನ ಎಲ್ಲ ಕೋ ಆ್ಯಕ್ಟರ್ಸ್ಗೂ ನನ್ನ ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ ಯು ಟು ರವಿಶಂಕರ್ ಸರ್. ನಾವು ಕ್ರಿಕೆಟ್ ಆಡ್ತಾ ಕೊನೆಗೆ ಒಂದು ಸಿನಿಮಾಲ್ಲಿ ಅಪ್ಪ ಮಗಾಗಿ ಸೊ ನಾನು ರವಿಶಂಕರ್ ಸರ್ ಕ್ರಿಕೆಟ್ ಆಡ್ತಾ ಇರ್ತೀನಿ ಅವಾಗ. ಸೊ ಥ್ಯಾಂಕ್ ಯು ರವಿಶಂಕರ್ ಸರ್ ಫಾರ್ ಪ್ಲೇಯಿಂಗ್ ದ ಪಾರ್ಟ್. ಥ್ಯಾಂಕ್ ಯು ಸರ್. ಆ್ಯಂಡ್ ರವೀಂದ್ರನಾಥ್ ಸರ್, ನಿಮ್ಮ ಗ್ಯಾಪ್ನ ಇರುತ್ತೆ, ಆ ಒಂದು ಸೀನು ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಸರ್. ನಿಮ್ಮ ಆ್ಯಕ್ಚುಲಿ ನಿಮ್ಮ ಮೋಟಿವೇಶನ್ನು ಮೇ ಬಿ ಇನ್ನು ಹೋಗ್ತಾ ಐ ಮೇಕ್ ಮೆನಿ ಮೋರ್ ಗುಡ್ ಪರ್ಫಾರ್ಮೆನ್ಸಸ್ ಅಂತ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ಭಾರ್ಗವಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. Umapati sir, thank you so much for coming. Your presence make this event even more beautiful. And Ravishankar sir, ಸೊ ನಾನು ರವಿಶಂಕರ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ತುಂಬ ನರ್ವಸ್ ಆಗಿದ್ದೆ. ಫಸ್ಟ್ ಆಫ್ ಆಲ್ ಐ ಡೋಂಟ್ ನೋ, ಅಂದರೆ ತುಂಬ ಸೀನಿಯರ್ ಆ್ಯಕ್ಟರ್ ಹೇಗಿರುತ್ತೋ ಅಂತ. ಸೊ ಅವ್ರ ಜೊತೆ ಹೋಗಿ ಆ್ಯಕ್ಟ್ ಮಾಡುವಾಗ ಅವರು ತುಂಬ ಕಂಫರ್ಟಬಲ್ ಮಾಡಿದರು. ಏನಾದರೂ ಚೇಂಜಸ್ ಇದ್ದರೂ ಕೂಡ ಅಲ್ಲೇ ಆನ್ ಸೆಟ್ಟಲ್ಲಿ ಬಂದು ಹೇಳ್ಕೊಡ್ತಾ ಇದ್ರು, ಈ ಥರ ಮಾಡು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸರ್. ಸೊ ಸುಖಿ ಭವ ಅಂದ್ರೇ ಫುಲ್ ಮೀಲ್ಸ್ ಅಂತ ನಾನು ಟೀಸರ್ ಲಾಂಚಲ್ಲಿ ಹೇಳಿದ್ದೆ. ಸೊ ಟ್ರೇಲರ್ ನೋಡಿದಾಗಲೂ ಕೂಡ ಅದೇ ಥರ ಇಮೋಷನ್ಸ್, ಫುಲ್ ಆಫ್ ಇಮೋಷನ್ಸ್ ಕಾಣಿಸ್ತಾ ಇದೆ. ಸೊ ನಮ್ಮದು ಒಂದು ಡಿಶ್ ರೆಡಿ ಆಗಿದೆ. ನೀವೆಲ್ಲರೂ ಕೂಡ ನೋಡಿ ಅದನ್ನು ಸವಿದು ಸುಖಿ ಭವ ಅಂತ ಹೇಳಿದರೆ ನಮಗೆಲ್ರಿಗೂ ಕೂಡ ಸುಖಿ ಭವ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ Feb 6 ನಮ್ಮ ಮೂವಿ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ, ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ಸರ್, ಸಂತೋಷ್ ಸರ್, ನಿಜವಾಗ್ಲೂ ನೀವು ಒಂದು ಸ್ವೀಟೆಸ್ಟ್ ಪರ್ಸನ್. ತುಂಬ ಚೆನ್ನಾಗಿ, ತುಂಬ ಎಲ್ರಿಗೂ ಕೇರ್ ಮಾಡ್ತಾರೆ. ಒಬ್ರಿಗೊಂದು ಆ ಥರ ಏನೂ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಚಾನ್ಸ್. ಆ್ಯಂಡ್ ರಾಜೇಶ್ ಸರ್, ಥ್ಯಾಂಕ್ ಯು. ರಾಜೇಶ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ದರು. ಅವ್ರು ಏನೇ ಇದ್ದರೂ ಕೂಡ ತುಂಬ ರೈಸ್ ಆಗಿ ಏನೂ ಮಾತಾಡ್ತಾ ಇರಲಿಲ್ಲ, ಬಂದು ನನಗೆ ಈ ಥರ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಹೇಂದ್ರ, ಸುಷ್ಮಿತಾ, ಸೊ ಇವ್ರು ಕೂಡ ನನಗೆ ಸೆಟ್ಟಲ್ಲಿ ಕೋ ಆ್ಯಕ್ಟರ್ಸ್ ಥರ ಇಲ್ಲ, ತುಂಬ ಫ್ರೆಂಡ್ಲಿ ಆಗಿ, ತುಂಬ ಕ್ಲೋಸ್ ಆಗಿದ್ದರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ದ ಹೋಲ್ ಟೀಮ್ ಆಫ್ ಸುಖಿ ಭವ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಭಾರ್ಗವಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸುಷ್ಮಿತಾ ಅವರು, ಮೇಡಮ್ ನಾಚ್ಕೋಬೇಡಿ, ನಿಮ್ಮದೇ ಸಿನಿಮಾದ ಬಗ್ಗೆ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಸೊ ಸುಖಿ ಭವ ಈ ಸಿನಿಮಾ ನನಗೆ ಟು ಸ್ಟಾರ್ಟ್ ಮೈ ಕರಿಯರ್ ಇನ್ ಸ್ಯಾಂಡಲ್ವುಡ್ ಒಂದು ಪರ್ಫೆಕ್ಟ್ ಸಿನಿಮಾ ಆಗುತ್ತೆ ಅಂತ ಅನಿಸ್ತಿದೆ. ನಂಗೆ ಟ್ರೇಲರ್ ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ. ನಾನು ಯಾವಾಗ ಫುಲ್ ಸಿನಿಮಾ ನೋಡ್ತೀನಿ, ಬಿಕಾಸ್ ನಾವು ಸಿನಿಮಾ ನೋಡಿಲ್ಲ. ಟ್ರೇಲರಲ್ಲಿ ಸೊ ಇದೊಂದು ಪರ್ಫೆಕ್ಟ್ ಸಿನಿಮಾ ಆಗುತ್ತೆ ನನಗೆ ಸ್ಯಾಂಡಲ್ವುಡಲ್ಲಿ ಅಂತ ಅನಿಸ್ತಾ ಇದೆ. ಆ್ಯಂಡ್ ಯಾವಾಗೂ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರಿ, ಬಟ್ ವಿ ನೆವರ್ ಗಾಟ್ ಅ ಚಾನ್ಸ್ ಟು ಶೋ ಮೈ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಮೈ ಎಂಟೈರ್ ಟೀಮ್. ಸಂತೋಷ್ ಸರ್ ನನ್ನ ಫೇವ್ರೇಟ್, ಅಂದರೆ ತುಂಬ ಸಂತೋಷ್ ಸರ್ ಮೇಲೆ ಒಂದು ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ತಾರಾ, ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ರಾಜೇಶ್ ಸರ್ ಇಷ್ಟು ಒಳ್ಳೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಆ್ಯಂಡ್ ಮಹೇಂದರ್ ಆ್ಯಂಡ್ ಸಿಮ್ರನ್, ಸೊ ನಮ್ಮ ಎಂಟೈರ್ ಫಿಲ್ಮ್ ಶೂಟ್ ಮಾಡಬೇಕಾದ್ರೆ ನಮ್ಗೆ ತುಂಬ ಒಳ್ಳೆ ಬಾಂಡಿಂಗ್ ಇತ್ತು. ಎಲ್ಲರೂ ಹೇಳ್ತಾಯಿದ್ರು 2 ಹೀರೋಯಿನ್ ಇದ್ದೀರ, ಹೆಂಗಿದೆ ನೀವು ಜಗಳ ಆಡ್ತಾ ಇದ್ರಾ ಅಂತ. ಸೊ ಆ ಥರ ಯಾವತ್ತೂ ಆಗಿಲ್ಲ. ಫ್ರಮ್ ದ ಡೇ ಒನ್ ನಮ್ಮ ಮಧ್ಯೆ ಒಳ್ಳೆ ಬಾಂಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆ್ಯಂಡ್ ಥ್ಯಾಂಕ್ ಯು. Feb 6 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಉಮಾಪತಿ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಲಾಂಚ್ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರು ಹೇಳಿರೋ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿರ್ಮಾಪಕರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಅಂತ ನೀವು ಗಮನಕ್ಕೆ ಬಂದಿದೆ. ಸೊ
ಆಸ್ ಎ ನಿರ್ಮಾಪಕರಾಗಿ ನೀವು ಏನು ಹೇಳ್ತೀರಾ? ಸದ್ಯ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ? ಸರ್, ಈಗ ಹೊಗಳೋ ಅಧಿಕಾರನೂ ಇದೆ, ತೆಗಳೋ ಅಧಿಕಾರನೂ ಇದೆ. ಆದರೆ ಅದು ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗ್ತದೆ. ಅದು ಯಾರಾದರೂ ಆಗ್ಬೋದು. ಮುಖ್ಯವಾಗಿ ಅವರು ಜವಾಬ್ದಾರಿಯುತ ಪತ್ರಕರ್ತರು ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಪರವಾಗಿಲ್ಲ, ಅವಳವಾಗಿ ಮಾತಾಡಿದ್ದಾರೆ ಸರ್. ಅವ್ರು ಮಾಡಿದ್ದಕ್ಕೆ ಅವ್ರು ಅನುಭವಿಸ್ತಾರೆ. ಸೊ ಈಗ ನಾವು ಅದನ್ನು ಎಷ್ಟು ದೊಡ್ಡದು ಮಾಡ್ಕೊಳ್ತೀವಿ, ಎಷ್ಟು ಪ್ರತಿಕ್ರಿಯೆ ಕೊಡ್ತೀವಿ, ಅವ್ರನ್ನ ನಾವು ದೊಡ್ಡವ್ರು ಮಾಡ್ದಂಗೆ ಆಗ್ತದೆ. ಅದೇ ರೀತಿ ಇನ್ನೊಂದಷ್ಟು ಜನಕ್ಕೆ ಪಬ್ಲಿಸಿಟಿ ಹುಚ್ಚಿರ್ತದೆ. ಪಬ್ಲಿಸಿಟಿ ಹುಚ್ಚೇನು ಅಂದರೆ, ಈಗ ಕಮೆಂಟ್ಗಳಲ್ಲಿ ಈಗ ಯಾವುದೇ ಒಂದು ಕಂಟೆಂಟ್ ನೋಡಬೇಕಾದ್ರೆ ಯಾರೋ ಕಂಟೆಂಟ್ ಓದಲ್ಲಂತೆ, ಕಮೆಂಟ್ಗಳು ಓದಕ್ಕೆ ಹೋಗ್ತಾರಂತೆ. ಅವ್ರ ಉದ್ದೇಶ ಏನಿದೆ ಎತ್ತ ಪೊಲ್ಯೂಟೆಡ್ ಅಟ್ಮಾಸ್ಫಿಯರ್, ಟಾಕ್ಸಿಕ್ ಮೈಂಡ್ಸೆಟ್. ಯಾರಿಗೆ ಸ್ವಲ್ಪ ತಲೆಯಲ್ಲಿ ಉದ್ದೇಶಗಳು ಕರೆಕ್ಟಾಗಿರಲ್ಲ, ಹಾಗೂ ಸಮಾಜದಲ್ಲಿ ಸ್ವಲ್ಪ ಅಟೆನ್ಷನ್ ಗ್ರಾಬಿಂಗ್ ಅಂತಾರಲ್ಲ, ಈ ಅಸಹ್ಯವಾಗಿ ಚೆನ್ನಾಗಿರೋದು ಅಂತಾರೆ. ಆ ರೀತಿ ನಡ್ಕೊಳ್ಳೋರು ಒಂದಷ್ಟು ಜನ ಉಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಏನೂ ಮಾಡೋಕ್ಕಾಗಲ್ಲ. ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಅವ್ರು ಮಾತಾಡಿದ್ರು ಒಂದು ಮಾತ್ರಕ್ಕೆ ನಾವೇನು ಚಿಕ್ಕವರಾಗಲ್ಲ. ಯಾವತ್ತಿದ್ರು ನಮ್ಮ ಕೈ ಹಿಂಗೆ ಇರ್ತದೆ ಸರ್. ನಿರ್ಮಾಪಕರ ಕೈ ಸಿನಿಮಾ ಸೋತ್ರು ಗೆದ್ರು ನಮ್ಮ ಕೈ ಹಿಂಗೆ ಇರ್ತದೆ ಹೊರತು ಹಿಂಗೇನು ನಮ್ಮ ಕೈ ಚಾಚಲ್ಲ. ಸೊ ಹಂಗಾಗಿ ಅವರು ಜವಾಬ್ದಾರಿಯಿಂದ ಭಾಳ ಎಲ್ಲದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಗುರುತಿಸೋದು ಪತ್ರಕರ್ತರು ಅಂತೇಳಿ. ಪತ್ರಕರ್ತರು ಇಡೀ ದೇಶನೇ ಒಂದು ಪೆನ್ನಲ್ಲಿ ಬರೆದು ಕಂಟ್ರೋಲ್ ತಗೊಳ್ಳುವಂಥ ಕೆಪಾಸಿಟಿ ಇರೋದು ಪತ್ರಕರ್ತರಿಗೆ. ಸೊ ಹಂಗಾಗಿ ಅವರು ಆ ಪ್ರೊಫೆಷನ್ಗೆ ಗೌರವ ಬರೋ ರೀತಿ ಫಸ್ಟ್ ನಡ್ಕೋಬೇಕು ಅಂತ ನಾನು ಬಯಸ್ತೇನೆ. ರವಿಶಂಕರ್ ಸರ್ ಕೂಡ ಹೇಳಿದ್ರು, ಹೊಸ ಹೊಸ ನಾಯಕ ನಟರು ಬರಬೇಕು, ಅದ್ರ ಜೊತೆಗೆ ಸ್ಯಾಂಡಲ್ವುಡ್ ಸಿನಿಮಾದಲ್ಲಿ ಥಿಯೇಟರ್ಗಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಫ್ರೆಂಡ್ ಸಂತೋಷ್ ಅವರಿಗೆ ಯಾವ ರೀತಿಯಂತ ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ? ಯಾಕಂತಂದ್ರೆ ನೀವು ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಥಿಯೇಟರ್ಸ್ ಇತ್ತು, ಬಟ್ ಬರ್ತಾ ಬರ್ತಾ ಕಾಲಕ್ರಮೇಣ ಏನಾಗ್ತಿದೆ ಅಂದ್ರೆ OTP ಜನ ಮೊರೆ ಹೋಗ್ತಾ ಇದ್ದಾರೆ. ಸೊ ಹೊಸ ನಿರ್ಮಾಪಕರು ಬಂದಾಗ ಬಂದಿರುವಂತಹ ಒಂದು ಹಾಕಿರುವಂತಹ ಹಣ ರಿಟರ್ನ್ ಬರುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಗೊಂದಲ ಆದ್ರೆ, ಸಿನಿಮಾ ಒಂದು ವಾರ ಆದ್ರೂ ಇರುತ್ತಾ ಇಲ್ವಾ ಅನ್ನುವಂತಹ ಮತ್ತೊಂದು ಟೆನ್ಷನ್ ಇರುತ್ತೆ. ಅವ್ರಿಗೆ ಯಾವ ರೀತಿಯಂತ ಇನ್ಪುಟ್ಸ್ ಅನ್ನ ಕೊಟ್ರಿ ಅಂತ? ಸರ್, ಈಗ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಮದುವೆ, ರಾಜಕೀಯ, ಸಿನಿಮಾ ಈ ಮೂರು ಹುಚ್ಚು ಆಗೋವರೆಗೂ ಬಿಡಲ್ಲ. ಸೊ ಹಂಗಾಗಿ ಮನುಷ್ಯನಿಗೆ ಈ ಮೂರು ಹುಚ್ಚು ಹಿಡಿದು ಬಿಟ್ರೆ ಅದಾಗಲೇಬೇಕು. ಆಮೇಲೆ ಈ ಮೂರು ಹುಚ್ಚು ಎಲ್ಲರಿಗೂ ವಸ್ತುವನ್ನಲ್ಲ, ಕೆಲವೊಬ್ಬರಿಗೆ ಮಾತ್ರ. ಥಿಯೇಟರ್ ಕಡಿಮೆ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು, ನೋಡುವಂಥ ಪ್ರೇಕ್ಷಕರು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ಸಿನಿಮಾನು ಗೆಲ್ತದೆ. ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಅದರಷ್ಟು ಟರ್ನ್ ಓವರ್ ಆಗುವಂಥ ಸಿನಿಮಾ ಅಂದರೆ ಉದ್ಯಮ ಇನ್ಯಾವುದೂ ಇಲ್ಲ. ಕ್ವಿಕ್ ಯಾವುದಾದ್ರೂ ನಿಮಗೆ ಫಾಸ್ಟೆಸ್ಟ್ ಮೋಡ್ ಆಫ್ ರೀಚಿಂಗ್ ಪೀಪಲ್ ಇದ್ದರೆ ಅದು ಸಿನಿಮಾ ಮಾತ್ರ. ಯಾಕೆಂದರೆ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಭವಿಷ್ಯದಲ್ಲಿ ರಾಜಕೀಯ ರಂಗಕ್ಕೆ ಅವ್ರನ್ನ ಕರ್ಕೋಬೇಕಾದ್ರೆ ಫಸ್ಟು ಆಯ್ಕೆ ಮಾಡೋದು ಸಿನಿಮಾ. ಅಲ್ಲಿ ಗೆದ್ರೆ ಟೆಸ್ಟ್ ಪಿಕ್ಚರ್, ಅಲ್ಲಿ ಗೆದ್ರೆ ಸಿನಿಮಾದಲ್ಲಿ ಗೆದ್ರೆ ರಾಜಕೀಯದಲ್ಲಿ ಗೆಲ್ತಾರೆ ಅಂತ. ಸೊ ಹಂಗಾಗಿ ಥಿಯೇಟ್ರ್ಗಳು ಕ್ಲೋಸ್ ಮಾಡ್ತಾ ಇದ್ದಾರೆ. ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಿನಿಮಾ ಬಂದಿದೆ ಅಂತ ಹೇಳಬೇಕಾದ್ರೆ ಯಾರು ಟೆಕ್ನಿಷಿಯನ್ಸು ಮತ್ತು ಸಿನಿಮಾ ಕ್ರೂ ಇದಾರಲ್ಲ, ಪ್ರತಿಯೊಬ್ಬರು ವಾಯ್ಸ್ ಗಟ್ಟಿ ಮಾಡಬೇಕಾಗುತ್ತೆ ಸರ್. ಸಿನಿಮಾ ನಾವು ಆ್ಯಕ್ಟ್ ಮಾಡಿಬಿಟ್ಟಿದ್ದೀವಿ, ನಮ್ಮ ದುಡ್ಡು ನಮಗೆ ಬಂತು, ಇಲ್ಲಿಗೆ ನೀನು ಯಾರೋ ನಾನು ಯಾರೋ ಅಂದರೆ ಸಿನಿಮಾ ಗೆಲ್ಲೋಕ್ಕಾಗಲ್ಲ. ಯಾಕಂದರೆ ಒಂದು ಸಕ್ಸಸ್ಫುಲ್ ಟೀಮ್ ದಡ ಸೇರಬೇಕಾದ್ರೆ, ಇವಾಗ ಧೋನಿ ಇದ್ದರೆ ದಡ ಸೇರೋಕ್ಕಾಗಲ್ಲ. ಅದಕ್ಕೆ ಧೋನಿಗೆ ಯಾರು ನಾವೇನು ಅದಕ್ಕೆ ಏನು ಕರಿತೀವಿ ಸರ್, ಅದಕ್ಕೆ ನಂಬಿಕನೋ ಏನೋ ಇದ್ದರೆ ಮಾತ್ರ ತಲುಪೋಕೆ ಸಾಧ್ಯ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ತಗೋಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಒಂದಷ್ಟು 1000 ಜನ ಫಾಲೋವರ್ಸು, 1,00,000 ಜನ ಫಾಲೋವರ್ಸ್ ಇರ್ತಾರೆ. ನಿಮ್ಮ ಸ್ಟೇಟಸ್ಗಳಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಫಸ್ಟ್ ಪಬ್ಲಿಸಿಟಿ ಮಾಡೋಕ್ಕೆ ಶುರು ಮಾಡಿ. ಸಿನಿಮಾಕ್ಕೆ ಯಾಕೆ ಬರಬೇಕು ಅನ್ನೋದು ನೀವು ಹೇಳಿ. ಯಾಕಂದರೆ ಯಾರಿಗೂ ಇವತ್ತು ಪೇಷನ್ಸ್ ಇಲ್ಲ. 2-3 ಮಿನಿಟ್ಸ್ ಕಂಟೆಂಟ್ ಇದ್ರೆ ಮಾತ್ರ ನೋಡ್ತಾರೆ. ಸ್ಪೂನ್ ಫೀಡ್ ಮಾಡಬೇಕು ನಾವೀಗ ಆಡಿಯನ್ಸ್ಗಳಿಗೆ. ಸೊ ಹಂಗಾಗಿ ನೀವು ಸಿನಿಮಾ ತಂಡದವರು ಸ್ಪೂನ್ ಫೀಡ್ ಮಾಡಿ ಇನ್ನು ಹಗಲು ರಾತ್ರಿ ಅಂದೆ ಸಿನಿಮಾನ ಗೆಲ್ಸ್ಕೊಳ್ಳೋಕೆ ನೀವು ಪ್ರಯತ್ನ ಪಡ್ಬೇಕು. ಯಾಕಂದರೆ ನನ್ನ ಸಿನಿಮಾ ನಾನೇನು ಮಾಡಿದ್ದೀನಿ, ಆಫ್ಟರ್ ಹೆಬ್ಬುಲಿ ಪ್ರತಿ ಸಿನಿಮಾನು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದೀನಿ. ಕಲೆಕ್ಷನ್ ಮಾಡಬೇಕಾದ್ರೂ ನಿಷ್ಠುರವಾಗೇ ಮಾಡ್ತೀನಿ. ಹೇಳ್ತಾ ಇದ್ರು ತಾಳ್ಮೆ ಅಂತ, ನಿಜವಾಗ್ಲೂ ಇಲ್ಲ ಸರ್. ನಾನು ಮನುಷ್ಯನೇ, ನನಗೂ ಬೇರೆಯವ್ರಿಗೆ ಬಂದಷ್ಟು ಕೋಪ ನನಗೂ ಬಂದೇ ಬರ್ತದೆ. ಮಾಧ್ಯಮದ ಮುಂದೆ ನಾವು ಒಳ್ಳೆಯವ್ರನ್ನ ತೋರಿಸ್ಕೋಬೇಕು, ಅವರು ನಾವು ಒಳ್ಳೆಯವ್ರ ರೀತಿ ನಾಟಕ ಆಡಲೇಬೇಕು. ಎಲ್ಲೆಲ್ಲಿ ಹೆಂಗಿರಬೇಕು ಹಂಗೆ ಇರ್ತೀವಿ. ಸಿನಿಮಾ ರಂಗ ಅಂತ ಬಂದಾಗ ಈ ಚಪ್ಪಾಳೆ ಟಿಕೆಟಾಗಿ ಕನ್ವರ್ಟ್ ಆಗುತ್ತೆ. ಈ ಚಪ್ಪಾಳೆ ಟಿಕೆಟಾಗಿ ಕನ್ವರ್ಟ್ ಆಗಿ ಪ್ರತಿಯೊಂದು ಸೆಲ್ಫಿನೂ ಟಿಕೆಟಾಗಿ ಕನ್ವರ್ಟ್ ಆದರೆ ಮಾತ್ರ ಒಂದಷ್ಟು ಜನ ಹೊಸಬರಿಗೆ ಅವಕಾಶ ಸಿಗೋಕ್ಕೂ ಸಾಧ್ಯ. ಒಂದಷ್ಟು ಜನ ಮಾಧ್ಯಮದವ್ರು ಬೆಂತಟ್ಟಿದಾಗ ಮಾತ್ರ ಈ ಥರದ ಸಂತೋಷ್ ಅಂತವರು ಮತ್ತು ಭಾರ್ಗವಿ
ಅಂತ ನಿರ್ಮಾಪಕರು ಹಾಗೂ ಈ ಥರದ ಒಳ್ಳೊಳ್ಳೆ ಕಲಾವಿದರುಗಳಿಗೆ ಒಂದು ಅವಕಾಶ ಸಿಗ್ತದೆ. ಅವ್ರಿಗೆ ಬೇಕು ಅಂದರೆ ಜೀವನ ಮಾಡೋಕ್ಕೆ ಸಾವಿರಾರು ದಾರಿ ಇದೆ. ಹಂಗಿದ್ರೂ ಸಿನಿಮಾ ರಂಗನ ಯಾಕೆ ಹುಡುಕ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಾಡೋ ಅಧಿಕಾರ ಇರಲ್ಲ ಅಥವಾ ಅವಕಾಶನೂ ಇರಲ್ಲ. ಸೊ ಸಿನಿಮಾ ಒಂದೇ ನಿಮಗೆ ಪ್ರತಿಯೊಬ್ಬರಿಗೂ ಅಳಿಸೋ ನಗಿಸೋ ಅಂತ ಶಕ್ತಿ ಇರೋದು ಸಿನಿಮಾಗೆ ಮಾತ್ರ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.